ಮನವಿ ಮಾಡಿದ್ರೆ ನಿಮ್ಮ ಕ್ಷೇತ್ರದ ಬಗ್ಗೆ? ಅಲ್ಲ, ಒಟ್ಟು ಮೈಸೂರು ನಗರದ ಅಭಿವೃದ್ಧಿಗಾಗಿ ಬಡ್ಜೆಟಲ್ಲಿ ಕೇಳಿದ್ವಿ. ಕಳೆದ ಬಾರಿ ಬಡ್ಜೆಟ್ನ ಭಾಷಣ ನಾನು ಮಾತಾಡಬೇಕಾದ್ರೆ ಮೈಸೂರಿನಲ್ಲಿ ಫಿಲಮ್ ಸಿಟಿ ಬಂದಿದೆ, ವರ್ಣಾಗಿ ಹೋಗಿದೆ, ಅದಕ್ಕೆ ಅನುದಾನವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ವಿಧಾನಸಭೆಯಲ್ಲಿ ಪ್ರಾರ್ಥನೆ ಮಾಡಿದೆ. ಎರಡನೇದು, ಆ ಸಂದರ್ಭದಲ್ಲಿ ಏರ್ಪೋರ್ಟ್ ಬಗ್ಗೆ ನೀವು ಮಾತಾಡಿದ್ದೀರಿ, ಅದರ ಅನುದಾನ ಕೊಟ್ಟಿಲ್ಲ ಅಂತ ನಾನು ವಿಧಾನಸಭೆಯಲ್ಲಿ ಧ್ವನಿ ಮಾಡಿದ್ದೆ. ಆ ಎರಡೂ ಧ್ವನಿಗೆ ಇವತ್ತು ಸ್ಪಂದಿಸುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದಕ್ಕೆ 319 ಕೋಟಿ ರೂಪಾಯಿ ಏರ್ಪೋರ್ಟ್ಗೆ ಕೊಡೋದಾದರೆ 500 ಕೋಟಿ ರೂಪಾಯಿನ ಚಿತ್ರನಗರಿಗೆ ಕೊಡ್ತಾ ಇದ್ದಾರೆ. ಆದರೆ ನಾನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅನ್ನುವಂಥದ್ದನ್ನು ಹೇಳಿದ್ದೆ. ವಿದ್ಯಾರ್ಥಿನಿಯರಿಗಾಗಿ ಒಂದು ಡಿಪ್ಲೊಮೊ ಪಾಲಿಟೆಕ್ನಿಕ್ ಕಾಲೇಜನ್ನು ಮಾಡಿ, ಯಾಕಂದರೆ ಎಡಹಳ್ಳಿಲಿ 10 ಎಕರೆ ಜಾಗ ಇದಕ್ಕಾಗಿ ರಿಸರ್ವ್ ಆಗಿದೆ. ಆ ಎರಡೂ ಕಾಮಗಾರಿಯನ್ನು ತಗೋಬೇಕು ಅಂತ ಮನವಿ ಮಾಡಿದ್ದೆ. ಕರಗ ಏನು ಇತಿಹಾಸ ಪ್ರಸಿದ್ಧ ಮೈಸೂರಿನ ಇಟ್ಟಿಗೆಗೂಡಿನ ಕರಗ ಏನಿದೆ 100 ವರ್ಷ ಆಗಿದೆ, ಅದಕ್ಕೊಂಚೂರು ಅನುದಾನವನ್ನು ದಯಪಾಲಿಸಿ ಈ ನೆಪದಲ್ಲಿ ಅಂತ ಹೇಳಿದೆ. ಈ ಥರದೊಂದು 3-4 ಕೆಲಸಗಳನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ, ಆದರೆ ಎರಡೂ ವಿಷಯಕ್ಕೆ ಮಾಡಿದ್ದಾರೆ. ಆಮೇಲೆ ಕಳೆದ ದಸರಾದ ಕುಸ್ತಿ ಕಟ್ಟುವಂಥ ಸಂದರ್ಭದಲ್ಲಿ, ಜೋಡಿ ಕಟ್ಟುವಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಕುಸ್ತಿಗೆ ಹೇಳ್ಕೊಡೋದಕ್ಕೆ ಒಂದು ರೆಸಿಡೆನ್ಷಿಯಲ್ ಇದಿಲ್ಲ, ಏನೋ ವಸತಿ ಗೃಹ ಸಮೇತ ಬೇಕು ಅಂತ ಬೇಡಿಕೆ ಇಟ್ಟಿದೆ. ಅದನ್ನೀಗ ಅಕಾಡೆಮಿ ಮಾಡೋ ಮುಖಾಂತರ ಕುಸ್ತಿಗೂ ಸ್ಪಂದಿಸಿದ್ದಾರೆ. 3 ವಿಷಯಕ್ಕೆ ಸ್ಪಂದಿಸಿದ್ದಾರೆ. ಇನ್ನೊಂದಷ್ಟು ವಿಷಯಗಳಿಗೆ ಸ್ಪಂದಿಸ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವಂಥ ರಾಜಕಾರಣ ಮತ್ತು ಬಡ್ಜೆಟ್ ಮಾಡಿರೋ ಕಾರಣಕ್ಕೆ ಮಿಕ್ಕಿದ ಅನುದಾನವನ್ನು ಕಡಿತ ಮಾಡಿದ್ದಾರೆ ಅಂತ ಅನಿಸುತ್ತೆ. ಬನ್ನಿ ಮಂಟಪದ ಏನು ಈಗಾಗಲೇ ಟೆಂಡರ್ ಪ್ರೋಸೆಸ್ ಹೊರಟೋಗಿದೆ, ಆ ವಿಷಯದಲ್ಲೂ ಸಂಘ ಸಂಸ್ಥೆಗಳು ವಿರೋಧ ಮಾಡ್ತಿದ್ದಾರೆ. ಮೈಸೂರಿನ ಸಂಘ ಸಂಸ್ಥೆಗಳ ಜೊತೆ ಕೂತ್ಕೊಂಡು ಮನವೊಲಿಸಿ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. 120 ಕೋಟಿ ರೂಪಾಯಿನ ಬಡ್ಜೆಟಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಭಾಳ ಪ್ರಮುಖವಾದದ್ದು ಅಂದರೆ ಮೈಸೂರು ನಗರದ ಅಭಿವೃದ್ಧಿಗೆ, ಕಾಂಕ್ರೀಟ್ ರೋಡ್ಗೆ, ವೈಟ್ ಟ್ಯಾಪಿಂಗಿಗೆ 393 ಕೋಟಿ ರೂಪಾಯಿನ ಸಚಿವ ಸಂಪುಟದ ಸಭೆಯಲ್ಲಿ ಅನುಮೋದನೆ ಮಾಡಿದರು. ಆ 393 ಕೋಟಿ ರೂಪಾಯಿನ ಏನು ಸೋರ್ಸು, ಎಲ್ಲಿಂದ ತಗೋತೀರಾ ಅಂತ ಹುಡುಕಿದಾಗ 100 ಕೋಟಿ ರೂಪಾಯಿನ ಮೈಸೂರು ಮೂಡಾದಿಂದ ತಗೋಬೇಕು. 293 ಕೋಟಿನ ಎರಡೂ ಬಡ್ಜೆಟಲ್ಲಿ ಸರ್ಕಾರದಿಂದ ಪ್ರಾವಿಷನ್ ಮಾಡ್ಕೋಬೇಕು ಅಂತ ಹಣಕಾಸು ಇಲಾಖೆ, ನಗರಾಭಿವೃದ್ಧಿ ಇಲಾಖೆಗೆ ಪತ್ರ ಬರೆದ್ಬಿಟ್ಟಿದ್ದಾರೆ. ನಾವು ಅದನ್ನೇ ಬಡ್ಕೋತಾ ಇರೋದು, ನಿಮ್ಮ ಹತ್ರ ದುಡ್ಡಿಲ್ಲ, ನೀವು ಸುಮ್ಮನೆ ಘೋಷಣೆ ಮಾಡ್ತಿದ್ದೀರಾ ಅಂತ. 293 ಕೋಟಿಯನ್ನು 2 ಬಡ್ಜೆಟಲ್ಲಿ ತಗೊಳ್ಳಿ ಅಂತ ಫೈನಾನ್ಸ್ FD ಅವರು ಸಲಹೆಯನ್ನು ಕೊಟ್ಟಿದ್ದರು. ಆದರೆ ನೆನ್ನೆ ಬಡ್ಜೆಟಲ್ಲಿ ಅದರ ಬಗ್ಗೆ ಪ್ರಸ್ತಾಪವೇ ಇಲ್ಲ. ಹಾಗಾಗಿ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಧ್ವನಿ ಮಾಡೋನಿದೆ. ನಾಳಿದ್ದು ಮೈಸೂರು ನಗರಕ್ಕೆ ನೀವು ಸಚಿವ ಸಂಪುಟದ ಸಭೆಯಲ್ಲಿ ಅನೌನ್ಸ್ ಮಾಡಿದ್ದು ಬಡ್ಜೆಟಲ್ಲಿ ಯಾಕಿಲ್ಲ? 1 ಕೋಟಿ 50 ಲಕ್ಷ 2 ಕೋಟಿ ಇದೆಲ್ಲ ಬಡ್ಜೆಟಲ್ಲಿ ಪ್ರಸ್ತಾಪ ಆಗಿದ ಮೇಲೆ ಈ 393 ಕೋಟಿ ರೂಪಾಯಿ ಯಾಕೆ ಪ್ರಸ್ತಾಪ ಆಗಿಲ್ಲ ಅನ್ನುವಂಥ ಪ್ರಶ್ನೆನ ನಾಳಿದ್ದು ವಿಧಾನಸೌಧದಲ್ಲಿ 2025-26ನೇ ಬಜೆಟ್ ಜನಸಾಮಾನ್ಯರ ಬಜೆಟ್ ಆಗಿದೆ ಅನಿಸ್ತಿದೆ ನಿಮಗೆ? ಹೇಗೆ ಅನ್ನಿಸುತ್ತೆ? ಮೈಸೂರಿಗೆ ಕೊಡುಗೆ ಬಂದಿದೆ, ಕಲಬುರಗಿಗೆ ಬಂದಿದೆ. ಮೈಸೂರಿನ ಒಬ್ಬ ಶಾಸಕನಾಗಿ ನನಗೆ ಸಮಾಧಾನ ಇದೆ. ಆದರೆ ಒಬ್ಬೊಬ್ಬ ಮುಖ್ಯಮಂತ್ರಿ ಬರೀ ಮೈಸೂರಿಗೆ ಮುಖ್ಯಮಂತ್ರಿ ಅಲ್ಲ, ಬರೀ ಕಲಬುರಗಿಯಾಗಿ ಮುಖ್ಯಮಂತ್ರಿ ಅಲ್ಲ, ಅವರು ಇಡೀ ರಾಜ್ಯದ ಎಲ್ಲ ಆ್ಯಂಗಲಲ್ಲೂ ಅಭಿವೃದ್ಧಿ ಕೈ ಹಾಕಬೇಕಾಗಿತ್ತು. ಅದನ್ನು ಮಾಡಿಲ್ಲ. ಮೈಸೂರಿಗೆ ಇಂಜಿನಿಯರಿಂಗ್ ಕಾಲೇಜ್ ಕೇಳಿದಲ್ಲಿ 8 ಜನಕ್ಕೆ ಉದ್ಯೋಗ ಸಿಗೋದು, ಅದನ್ನೆಲ್ಲ ಬಿಟ್ಟಿದ್ದಾನೆ ಅಂತ. ಕಿದ್ವಾಗಿ 150, ನಿಮಾನ್ಸಿಗೆ 150 ಕೋಟಿ ರೂಪಾಯಿನ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡಿಗೆ 120 ಕೋಟಿ ಕೊಟ್ಟಿದ್ದಾರೆ. ಅಲ್ಲಿ ನರಸೀಪುರದಲ್ಲಿ 6 ಕೋಟಿ ಕೊಟ್ಟಿದ್ದಾರೆ. ಕ್ಷೇತ್ರಕ್ಕೆ ಅನುದಾನ ಕೊಡಿ ಅಂದರೆ ರಸ್ತೆಗೆ ಅನುದಾನ ಕೊಡೋಕ್ಕೆ ನಗರ ಪಾಲಿಕೆಯಲ್ಲಿ ದುಡ್ಡಿಲ್ಲ. ನಗರ ಪಾಲಿಕೆಯಲ್ಲಿ ವಿಡ್ರಾ ಮಾಡ್ಕೊಂಬಿಟ್ಟಿದ್ದಾರೆ. ನಮಗೆ 15 ಫೈನಾನ್ಸು ದುಡ್ಡು ವಾಪಸ್ ಹೋಗಿದೆ ಅಂತ. ಈ ರೀತಿಯಲ್ಲಿ ಗೋಜಲಿದೆ. ಅದನ್ನು ವಿಧಾನಸಭೆ ಅನುದಾನನೇ ಕೊಟ್ಟಿಲ್ಲ. ಅದನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಯಾಕಂದರೆ ಅವತ್ತು ಬಂದು ಮುಖ್ಯಮಂತ್ರಿಗಳು ಮೈಸೂರು ನಗರದ ಅಭಿವೃದ್ಧಿ ವಿಷಯ ಮಾತಾಡಬೇಕಾದ್ರೆ ಅವೆರಡೂ ತೊಗೋತೀನಿ ಎಂದಿದ್ರು. ಅವೆರಡು ಬಡ್ಜೆಟಲ್ಲಿ ಪ್ರಸ್ತಾಪ ಆಗಿಲ್ಲ. ಕಾಂಕ್ರೀಟ್ ರೋಡು ಪ್ರಸ್ತಾಪ ಆಗಿಲ್ಲ. 3 ವಿಷಯನೂ ತಗೊಳ್ಳೋರು ಪೀಠ ಮಾಡಿದ್ದಾರೆ, ಬಟ್ ಅದಕ್ಕೆ ಹಣನೇ ಇಟ್ಟಿಲ್ಲ. ಅಲ್ಲ, ಆ ಥರದ್ದು ಸಣ್ಣದೀಗ ಮೈಸೂರಿನಲ್ಲಿ ಮತ್ಸ್ಯದರ್ಶಿನಿ ಅಂತ ಮಾಡಿದ್ದಾರೆ. ಮೀನಿನ ಖಾದ್ಯ ಕೊಡಬೇಕು ಎಲ್ರಿಗೂ ಅಂತ. ಅಲ್ಲ, ಅದನ್ನು ಸಮುದ್ರದ ದಂಡೆಯಲ್ಲಿ ಇರುವಂಥ ಕಡೆ ಮಾಡಿದ್ರೆ ಲಾಭ. ಮೀನನ್ನು ಮೈಸೂರಿಗೆ ತಂದು ಇಲ್ಲಿ ರೆಡಿ ಮಾಡಿ ಕೊಡ್ತಾರೆ, ತಿನ್ನಕ್ಕೆ ಬರ್ತಾರೆ ಅನ್ನೋದಿಲ್ಲ. ಅಂದರೆ ಇದೊಂಚೂರು ಅನ್ಸೈಂಟಿಫಿಕ್ ಅಂತ ಅನಿಸುತ್ತೆ. ಮತ್ಸ್ಯದರ್ಶಿನಿ ಎಲ್ಲಿ ಮಾಡಬೇಕಾಗಿತ್ತು? ಮೈಸೂರಲ್ಲಿ ಎಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ, ಯಾವ ಭಾಗದಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ? ಈಗ ಎಲ್ಲ ರಿಯಲ್ ಎಸ್ಟೇಟ್ ಆಗಿಬಿಟ್ಟಿದೆ.
ಮೈಸೂರಿನ ರೇಷ್ಮೆ ಗೂಡಿಗೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಅಂದರೆ ಇದು ಅನೌನ್ಸ್ಮೆಂಟ್ ಆಗುತ್ತೆ, ಉಪಯೋಗ ಆಗಲ್ಲ. ಮೈಸೂರಲ್ಲಿ ಯಾವ ರೇಷ್ಮೆ ರೈತ ಬೆಳೀತಾ ಇದ್ದಾನೆ? ಈ ಥರದ ಅವೈಜ್ಞಾನಿಕವಾಗಿ ಕಾಣಿಸ್ತಾ ಇದೆ. ಕೇವಲ ಆಶ್ವಾಸನೆ ಅಂತ ಅಲ್ಲ, ಉಪಯೋಗ ಆಗಲ್ಲ ಅಂತ. ಅದನ್ನು ಬೆಳೆಯೋರೇ ಇಲ್ವಲ್ಲ. ರೇಷ್ಮೆ ಮೈಸೂರಲ್ಲಿ ಎಲ್ಲಿ ಬೆಳೀತಾ ಇದ್ದಾರೆ? ಆಯಿತು, ಕಳೆದ 2 ವರ್ಷದಿಂದ ಮೈಸೂರಿನ ಸಿಲ್ಕ್ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಹೊಸ ಸೀರೆಗಳನ್ನು ತಯಾರು ಮಾಡಿದ್ದಾರೆ ಅಂತ ಲೆಕ್ಕ ಕೊಡಲಿ, ಎಷ್ಟು ರಾ ಮೆಟೀರಿಯಲ್ ಹೋಗಿತ್ತು ಅಂತ ಲೆಕ್ಕ ಕೊಡಲಿ. ಕಳೆದ 2 ವರ್ಷದಿಂದ ಮೈಸೂರಿನ ಸಿಲ್ಕ್ ಫ್ಯಾಕ್ಟ್ರಿಗೆ ರಾ ಮೆಟೀರಿಯಲ್ ಕೊಡೋಕ್ಕಾಗಿಲ್ಲ. ರಾ ಮೆಟೀರಿಯಲೇ ಕೊಟ್ಟಿಲ್ಲ. ಈಗ ರೇಷ್ಮೆ ಗೂಡು ಕೊಡ್ತೀನಿ. ಎಲ್ಲಿದೆ ರೇಷ್ಮೆ ಗೂಡು ಮೈಸೂರಲ್ಲಿ? ಈ ರೀತಿ ಅನ್ಸೈಂಟಿಫಿಕ್ ಇದೆ. ಅದೇ ವಿಧಾನಸೌಧದಲ್ಲಿ ಮಾತಾಡೋದು.